ಹಲೋ ನಮಸ್ಕಾರ. ಇವತ್ತು ರಾತ್ರಿ ಚಂದ್ರಮ ರಾತ್ರಿ 1:10 ರೇವತಿ ನಕ್ಷತ್ರದೊಳಗೆ ಹೋಗಿ 1ನೇ ತಾರೀಕು ಮಧ್ಯರಾತ್ರಿ 12 ಗಂಟೆವರೆಗೂ ಅಲ್ಲೇ ಇರ್ತಾರೆ. ಆಮೇಲೆ ಅಶ್ವಿನಿ ನಕ್ಷತ್ರಕ್ಕೆ ಹೋಗ್ತಾರೆ ಅವರು. ಸೊ ಇನ್ ಬಿಟ್ವೀನ್ ನಾವು ಏನೆಲ್ಲ ಫೇಸ್ ಮಾಡ್ಬೋದು ಅಂತಂತಂದ್ರೆ, ನನಗನ್ಸಿದ ಮಟ್ಟಿಗೆ ಭಾಳಷ್ಟು ಜನರದ್ದು ಕೆಲಸ ನಿಂತಿರಬಹುದು, ಅವ್ರ ಕೆಲಸ ಆಗಿರಲಿಕ್ಕಿಲ್ಲ. 9 ಆಫ್ ವಾಂಡ್ಸದ ಎನರ್ಜಿ ಇದೆ, ಇಲ್ಲಿ 7 ಆಫ್ ವಾಂಡ್ಸ್. 7 ಆಫ್ ವಾಂಡ್ಸ್ ಮೀನ್ಸ್ ಕೇತುವಿನ ಎನರ್ಜಿ. ಬ್ಲಾಕೇಜಸ್ ಇದೆ, ಆಬ್ಸ್ಟ್ಯಾಕಲ್ಸ್ ಇದೆ, ಡೆವಿಲ್ ಕಾರ್ಡ್ ಇದೆ. ಸೊ ನಿಮಗೆ ಹೆಂಗಂತಂದ್ರೆ ಕೆಲಸದ ಬದಲಾಗಿ ಒಂಥರ ಆಬ್ಸೆಷನ್ ಕ್ರಿಯೇಟ್ ಆಗಿರ್ಬೋದು. ಯು ಆರ್ ವರಿಂಗ್ ಮೋರ್ ಅಬೌಟ್ ಯುವರ್ ವರ್ಕ್. ಅಯ್ಯೋ ಏನಪ್ಪ ಆಗ್ತಾನೆ ಇಲ್ಲ, ಹಾಗೆ ಹೀಗೆ ಆ ಥರದ್ದೆಲ್ಲ ಬಿಹೇವಿಯರ್. ಅಂದರೆ ಒಂದೇ ಕೆಲಸಕ್ಕೆ ಒಂದೇ ವಿಚಾರಕ್ಕೆ ಬೆನ್ನತ್ತಿ ಬಿಡೋದು, ಆ ಥರದ ಮಾನಸಿಕ ಪರಿಸ್ಥಿತಿ ಆಗಿರುವಂಥದ್ದು ಪರಿಸ್ಥಿತಿ ಇರಬಹುದು. ಸೊ ಆಮೇಲೆ ರಿಲೇಷನ್ಶಿಪ್ಪದ ಕಾರ್ಡ್ ಇದೆ, ಪೇಜ್ ಆಫ್ ಕಪ್ಸ್ ಆ್ಯಂಡ್ 2 ಆಫ್ ಕಪ್ಸ್. ನಿಮ್ಮ ಪಾರ್ಟ್ನರ್ನ ಬದಲಾಗಿ ಅತಿಯಾಗಿ ವಿಚಾರ ಮಾಡೋದು, ಅಲ್ಲಿ ಒಂಥರದ ಆಬ್ಸೆಷನ್ ಕ್ರಿಯೇಟ್ ಆಗೋದು, ಅದು ಆಗಬಹುದು. ಸೊ ಟ್ರೈ ಟು ಕಂಟ್ರೋಲ್ ಯುವರ್ ಫೀಲಿಂಗ್ಸ್. ಇಲ್ಲಿ ಡೆವಿಲಿನ ಕಾರ್ಡ್ ಇದೆ, ಇಲ್ಲಿ ಹರ್ಮಿಟ್ ಕಾರ್ಡ್ ಇದೆ. ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ ಅಂತ, ದಟ್ ಶೋಸ್ ಸೆಲ್ಫ್ ಎನಲೈಸಿಸ್. ಈಗ ಒಂದು ಸ್ವಲ್ಪ ಹೆಂಗಂದ್ರೆ ಸ್ವಲ್ಪ ಐಸೋಲೇಷನ್ದೊಳಗೆ ಹೋಗ್ರಿ, ಯಾಕಂದ್ರೆ ಚಂದ್ರಮ 12ನೇ ಮನೆಯೊಳಗೆ ಶನಿ ಮಹಾರಾಜನ ಜೊತೆ ಅದಾರೆ ಈಗ ಸದ್ಯ. ಸೊ ಸ್ವಲ್ಪ ರೆಸ್ಟ್ ತೊಗೋರಿ, ಮೆಂಟಲಿ ಸ್ವಲ್ಪ ರೆಸ್ಟ್ ತೊಗೋರಿ. ನಿಮಗೆ ಏನು ಬೇಕಂತಂದು ಹೇಳಿ ವಿಚಾರ ಮಾಡಿರಿ, ಸ್ವಲ್ಪ ಮೆಡಿಟೇಷನ್ ಮಾಡಿರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ಯಾಕಂದ್ರೆ 12ನೇ ಮನೆ ಬೆಡ್ರೂಮನ್ನು ತೋರಿಸ್ತೈತಿ ಈಗ ಸದ್ಯ. ಹೆಂಗಂತಂದ್ರೆ ನಿಮ್ಮ ಫೀಲಿಂಗ್ಸ್ ಅಂದರೆ ಚಂದ್ರಮ, ನಿಮ್ಮ ಫೀಲಿಂಗ್ಸನ್ನು ಪೂರ್ತಿ ಡ್ರೈ ಮಾಡೋದು ಸ್ಯಾಟರ್ನ್. ಎರಡೂ ಒಂದೇ ನಕ್ಷತ್ರ, ಎರಡೂ ಒಂದೇ ಮನೆಯೊಳಗೆ ಅದಾವೆ. ಮತ್ತು ಈಗ ಸದ್ಯ ಮರ್ಕಿರಿಗೆ ಸದ್ಯ ರೆಟ್ರೋಗ್ರೇಡ್ ಐತೆ. ಮರ್ಕಿರಿದು ಪರಿಸ್ಥಿತಿನೂ ಅಷ್ಟು ಚೆನ್ನಾಗಿಲ್ಲ. ಮತ್ತು ಚಂದ್ರಮನೂ ರೇವತಿ ನಕ್ಷತ್ರದೊಳಗನ ಮರ್ಕಿರಿ ನಕ್ಷತ್ರದೊಳಗನ ಅದಾರ. ಸೊ एक हिसाब से ना थोड़ा सा कॉम्प्लिकेटेड सिचुएशन बनता है मानसिक स्थिति का. सो टेक केयर ಆಫ್ ಇಟ್. ಓಕೆ, ಇಲ್ಲಿ ಜಜ್ಮೆಂಟ್ ಕಾರ್ಡ್ ಇದೆ. ನೀವು ಯಾವುದಾದ್ರೂ ಕಾನೂನು ರೀತಿಯೊಳಗೆ ಎಲ್ಲಾದರೂ ಸಿಕ್ಕಾಕ್ಕೊಂಡಿದ್ರೆ ಮಾಡಿದರೆ ನಿಮಗೆ ಒಳ್ಳೆಯ ನ್ಯೂಸ್ ಬರೋ ಚಾನ್ಸಸ್ಸು, ಅಥವಾ ನೀವು ಎಲ್ಲಿ ಜಾಸ್ತಿ ಎಫರ್ಟ್ ಹಾಕಿರಿ ಅಲ್ಲಿಂದ ನಿಮಗೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮಥಿಂಗ್ ಗುಡ್ ಫ್ರಮ್ ದಟ್. ಓಕೆ, ಅಂದ್ರೆ ಜಜ್ಮೆಂಟ್ ಕಾರ್ಡ್ ಏನು ತೋರಿಸುತ್ತೆ ಅಂತಂದರೆ, ಈಗ ರೇವತಿ ನಕ್ಷತ್ರ 27th ನಕ್ಷತ್ರದ ಬೆಲ್ಟ್ದೊಳಗಿಂದ ಕೊನೆ ನಕ್ಷತ್ರ. ಇನ್ಮೇಲೆ ಮತ್ತೆ ಏರೀಸಿಗೆ ಹೋದ್ರೆ ಮತ್ತೆ ಅಲ್ಲಿಂದ ಅಶ್ವಿನಿ ನಕ್ಷತ್ರದಿಂದ ಸ್ಟಾರ್ಟ್ ಆಕೈತೆ. ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್, ಸೊ ನಿಮಗೆ ಜಜ್ಮೆಂಟ್ ಸಿಗ್ತೈತಿ. ಸೊ ದೆರ್ ಇಸ್ ಅ ಫೈನಲ್ ವರ್ಡಿಕ್ಟ್. ನಿಮ್ಗೆ ಏನು ಬೇಕು, ನೀವು ಎಲ್ಲಿ ಎಫರ್ಟ್ ಹಾಕಿರೋ ನಿಮಗದು ಸಿಗೋ ಚಾನ್ಸಸ್ ಆರ್ ಮೋರ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಗುಡ್ ನ್ಯೂಸ್. ಆದರೆ ಏನು, ಪೇಷನ್ಸ್ ಇಟ್ಕೋಬೇಕು ಅಷ್ಟೇ. ಓಕೆ, ಇದು 1 ಮತ್ತು 2ನೇ ತಾರೀಕಿಗೆ ಸಂಬಂಧಪಟ್ಟಂಥದ್ದು. ಅಂದರೆ 1ನೇ ತಾರೀಕಂತ ಪೂರ್ತಿ ಇಟ್ಕೋರಿ, 2ನೇ ತಾರೀಕಿಗೆ ಮಧ್ಯರಾತ್ರಿಗೆ ಅವರು ಚೇಂಜ್ ಆಗ್ತಾರೆ, ಅಶ್ವಿನಿ ನಕ್ಷತ್ರಕ್ಕೆ ಹೋಗ್ತಾರೆ.